ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ತೇರು ನಾವೇ ಮಾಡಬೇಕು. ಅದು ಫೆಬ್ರವರಿ ಮೊದಲನೇ 2ನೇ ವಾರ 8ರ ಸ್ವಾಮಿ ತೇರು ನಾವೇ ಮಾಡ್ತೀವಿ. ಕಮ್ಮಿ ಅಂದರೂ ಅದಕ್ಕೆ ಒಂದೊಂದು ತೇರು 20 ದಿನ ತೇರಿಂದ ಕೆಲಸ ಇರುತ್ತೆ, ಕಾರ್ಯ. ಅದಾದ ನಂತರ ಜಾತ್ರೆ ಆದ ನಂತರ ಕಮ್ಮಿ ಅಂದರೆ 1 ತಿಂಗಳು 2 ತಿಂಗಳು ಒಂದೊಂದು ಏನು ದೇವಸ್ಥಾನ ಕೆಲಸ ಕಾರ್ಯ ಇರ್ತವೆ, ದಿನನಿತ್ಯ ಕೆಲಸ ಇರ್ತವೆ. ಎಲ್ಲ ಜವಾಬ್ದಾರಿಯಿಂದ ಎಲ್ಲ ಪೇಟೆ ಮುಖಂಡರು ಮತ್ತು ಸಾಮಾಜಿಕ ನಾವೆಲ್ಲ ದೊಡ್ಡವರ ಆಶೀರ್ವಾದದಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ನಮ್ಗೆ ಯಾವುದೂ ಬರೀ ಒಂದು ಜೊತೆ ಬಟ್ಟೆ ಕೊಡ್ತಾರೆ, ಈ ನಮ್ಮ 8ರ ಸಮಿತಿ ಬಟ್ಟೆ ಮಾತ್ರ ಕೊಡ್ತಾರೆ ಅಷ್ಟೇ, ಬೇರೆ ಯಾವ ಸೌಲಭ್ಯಗಳು ಕೊಡ್ತಾ ಇಲ್ಲ. ಸರ್ಕಾರದಿಂದ ಮನೆ ಕಟ್ಕೊಳ್ತೀವಿ ಹೇಳ್ತಾರೆ ಹಿಂದೆಯಿಂದ, ಯಾವ ಇದುವರು ಬಂದಿಲ್ಲ. ದಯವಿಟ್ಟು ಸೂಕ್ತ ಅಧಿಕಾರಿಗಳು ಮತ್ತು ಸರ್ಕಾರ ಏನಿದೆಯೋ ನಾವೆಲ್ಲ ಮನವಿ ಮಾಡ್ಕೊಂಡು ಹೇಳಿದ್ರೆ ಇಲ್ಲಿರೋ ಏನು ಜಾಗದಲ್ಲಿ ಕಾಮಾಟಿ ಅಂತ ಜಾಗ ಬಿಟ್ಟಿದ್ರೆ ಅದರಲ್ಲಿ ಒಂದೊಂದು ಸೂರು ಮಾಡಿಕೊಟ್ಟು ಮುಂದಿನ ಯುವ ಪೀಳಿಗೆ ಕೆಲಸ ಮಾಡ್ಕೊಬೇಕು. ಇವತ್ತು ಇಲ್ಲಂಗಿಲ್ಲ ಏನು ಇದೊಂದು ದೊಡ್ಡ ಜಾತ್ರೆ, ಮುಂದಿನ ಯುವ ಪೀಳಿಗೆ ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಒಂದೊಂದು ಮನೆ ಮಾಡ್ಕೊಳ್ಬೇಕು. ಎಲ್ಲರಿಗೂ ಇರೋರು ಯಾರ್ಯಾರು ಎಲ್ಲ ಸೇರಿ ಅವೆಲ್ಲ ಗಮನ ಹರಿಸಬೇಕು ಅಂತ ತಮ್ಮಲ್ಲಿ ಮನವಿ. ಚಿಕ್ಕಬಳ್ಳಾಪುರ ಇತಿಹಾಸ ಪ್ರಸಿದ್ಧವಾಗಿರುವ ಈ ಬ್ರಹ್ಮರಥೋತ್ಸವದ ಹಿನ್ನೆಲೆ ಏನೋ ತಿಳಿಸ್ಕೊಡ್ತೀರಾ ಹಿರಿಯರು? ಇದು 500 ವರ್ಷದ ಇತಿಹಾಸ. ಬಾಡಿಗೆ ಮನೆಗಳಲ್ಲೇ ಇವತ್ತಿಗೂ ಇರೋದು. ಆದರೆ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಸಲನಾದರೂ ಮನಸ್ಸು ಮಾಡಿ ನಮಗೆ ಸಹಾಯ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದಯಮಾಡಿ ಇಲ್ಲಿರೋ ಶಾಸಕರು ಮತ್ತು ಸರ್ಕಾರ ಯಾರ ಪ್ರತಿನಿಧಿಗಳು ಮತ್ತು ಏನು ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಾವೆಲ್ಲ ಮನವಿ ನಾವು ಮಾಡ್ಕೊತಾ ಇದ್ದು ದಯವಿಟ್ಟು 20 ವರ್ಷ ಆಯಿತು ಮಹಿಳಾ ಅಭಿವೃದ್ಧಿ ಸ್ವಲ್ಪ ಗಮನ ಕೊಡಿ ಸ್ವಾಮಿ ನೀವೆಲ್ಲ. ಇದು ನಮ್ಮ ಕಡೆಯಿಂದ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿ ಕಾಮಾಟಿಗರಿಗೆ ಮನೆ ಕಟ್ಕೊಡ್ತೀವಿ ಅಂತ ಭಾಳ ವರ್ಷಗಳಿಂದ ಆಶ್ವಾಸನೆ ಕೊಡ್ತಾನೆ ಅವರೇ, ಯಾರೂ ಕೂಡ ಇದನ್ನು ಕಾರ್ಯರೂಪಕ್ಕೆ ತರಲೇ ಇಲ್ಲ. ಹಳೆ ಮನೆಗಳು ಬಿದ್ದೋದ ಮೇಲೆ ಇದನ್ನು ಯಾರೂ ಕಾರ್ಯರೂಪಕ್ಕೆ ತರಲೇ ಇಲ್ಲ.